ಸುಬ್ರಹ್ಮಣ್ಯ ಷಷ್ಠಿ ದಿನ ಪೂಜೆ ಮಾಡುವುದು ಹೇಗೆ? ಅನುಸರಿಸಬೇಕಾದ ನಿಯಮಗಳೇನು? ಮಾಡಬಾರದ ಕೆಲಸಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ಸುಬ್ರಹ್ಮಣ್ಯ ಷಷ್ಠಿ ದಿನದಂದು ರಾಹುಕೇತು ದೋಷ ಮತ್ತು ಕಾಳಸರ್ಪದೋಷಗಳಿಂದ ಮುಕ್ತಿ ಹೊಂದಲು ಯಾವ ವಿಧಿ ವಿಧಾನಗಳನ್ನು ಅನುಸರಿಸಬೇಕು? ಈ ವಿಡಿಯೋದಲ್ಲಿ ಉದ್ಯೋಗ ಮತ್ತು ಮಗುವನ್ನು ಪಡೆಯುವ ವಿಧಾನಗಳ ಬಗ್ಗೆ ತಿಳಿಯೋಣ. ಹಾಗೆಯೇ ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ರೆ ಪೂರ್ತಿ ಅರ್ಥವಾಗುತ್ತದೆ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಓಂ ನಮಃ ಶಿವಾಯ ಎಂಬ ಕಿರು ಕಾಮೆಂಟ್ ಕೂಡ ಮಾಡಿ. ಪುರಾಣಗಳ ಪ್ರಕಾರ ನಾಗಗಳ ಮರಣದ ನಂತರ ನಾಗದೇವತೆಗಳು ಭೂಮಿಯಲ್ಲಿರುವ ತಮ್ಮ ಗುಹೆಗಳಿಂದ ಹೊರಬಂದು ಅವರನ್ನು ಪೂಜಿಸುವ ಭಕ್ತರಿಗೆ ಕಾಣಿಸಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ. ಈ ದಿನದಂದು ನಾಗದೇವತೆಗಳನ್ನು ಪೂಜಿಸುವುದರಿಂದ ಫಲವತ್ತತೆ ಮತ್ತು ದುಷ್ಟ ಭಯ ದೂರವಾಗುತ್ತದೆ. ನಾಗದೋಷವಿರುವವರು ಈ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. ಕಾಲಸರ್ಪದೋಷದಿಂದ ಮುಕ್ತಿ ಹೊಂದಲು ಸುಬ್ರಹ್ಮಣ್ಯ ಷಷ್ಠಿ ದಿನದಂದು ಪೂಜೆ ಮಾಡುವುದು ಬಹಳ ಮುಖ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲಾ ಗ್ರಹಗಳು ರಾಹು ಕೇತುಗಳ ನಡುವೆ ಇದ್ದರೆ ಅದನ್ನು ಕಾಲಸರ್ಪ ದೋಷ ಎನ್ನುತ್ತಾರೆ. ಈ ದೋಷವಿದ್ದರೆ ಕೇಳಿದರೂ ಕಷ್ಟಗಳು ಬರುತ್ತವೆ. ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಇವೆಲ್ಲವೂ ಹೋಗಲಾಡಿಸಲು ಈ ದಿನ ಹಾವುಗಳನ್ನು ಪೂಜಿಸಲಾಗುತ್ತದೆ. ಇತರರು ಸಾಮಾನ್ಯವಾಗಿ ಹಾವುಗಳ ಕನಸು ಕಾಣುತ್ತಾರೆ. ನೋಡಲಾಗುತ್ತದೆ. ಆ ಕನಸುಗಳು ಚೆನ್ನಾಗಿದೆಯೋ ಇಲ್ಲವೋ ಎನ್ನುವುದನ್ನು ಬಿಟ್ಟರೆ ಮತ್ತೆ ಮತ್ತೆ ಹಾವುಗಳನ್ನು ಕಂಡರೆ ಭಯವಾಗುತ್ತದೆ. ಅಂತಹವರು ಈ ದಿನ ನಾಗೇಂದ್ರನನ್ನು ಪೂಜಿಸಿದರೆ ಭಯ ಹುಟ್ಟಿಸುವ ಕನಸುಗಳು ನಿಲ್ಲುತ್ತವೆ ಎನ್ನುತ್ತಾರೆ ವಿದ್ವಾಂಸರು. ಈ ದಿನದಂದು ನಾಗದೇವರನ್ನು ಪೂಜಿಸುವವರಿಗೆ ಸಕಲ ಐಶ್ವರ್ಯಗಳು ಲಭಿಸಿ ರೋಗಗಳ ಬಾಧೆಯಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನದಂದು ನಾಗದೇವತೆಯನ್ನು ಶಿವನ ಚೈತನ್ಯದಿಂದ ಪೂಜಿಸುವುದರಿಂದ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಸಕಲ ಪ್ರಾಣಿಗಳನ್ನು ದೇವರಂತೆ ಪೂಜಿಸುವ ಶ್ರೇಷ್ಠ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯ ವಿಶಿಷ್ಟತೆ ಎಂದು ಹೇಳಲಾಗಿದ್ದು ಅದರ ಅಂಗವಾಗಿಯೇ ಸರ್ಪವನ್ನು ಪೂಜಿಸಲಾಗುತ್ತಿದೆ ಎಂದು ಹೇಳಿದರು. ಈ ದಿನದಂದು ಸೂರ್ಯೋದಯದಿಂದ ಮಧ್ಯಾಹ್ನದವರೆಗೆ ಪೂಜೆಯನ್ನು ಮಾಡಬಹುದು. ಆದರೆ ಬೆಳಗಿನ ಪೂಜೆಯು ವಿಶೇಷ ಫಲಿತಾಂಶವನ್ನು ನೀಡುತ್ತದೆ. ಪೂಜೆಗೆ ಮುನ್ನ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಉಪವಾಸವಿದ್ದು ಪೂಜೆಯನ್ನು ಮಾಡಬೇಕು. ಈ ನಾಗಗಳಿಗೆ 2 ಮುಖ್ಯ ಪರಿಹಾರಗಳಿವೆ. ಒಂದು ನಾಗದೇವತೆಯ ಮೂರ್ತಿಗಳ ಮರುನಿರ್ಮಾಣ ಮತ್ತು ಎರಡನೆಯದು ಪುಟ್ಟ ಪರಿಹಾರ. ಈ 2 ಪರಿಹಾರಗಳನ್ನು ಪಾಲಿಸಿದರೆ ಸಕಲ ಐಶ್ವರ್ಯಗಳು ಲಭಿಸುತ್ತವೆ. ನಿಮ್ಮ ಹತ್ತಿರದ ದೇವಸ್ಥಾನಗಳಲ್ಲಿರುವ ಅವಳಿ ನಾಗಗಳ ವಿಗ್ರಹಗಳಿಗೆ ಹೋಗಿ. ಇಲ್ಲವೇ ನಾಗದೇವತೆಗಳ ವಿಗ್ರಹಗಳ ಮೊರೆ ಹೋಗಿ ಆ ವಿಗ್ರಹಗಳಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಬೇಕು. ಅಂದರೆ ಆ ವಿಗ್ರಹಗಳಿಗೆ ಹಸುವಿನ ಹಾಲನ್ನು ಸುರಿಯಬೇಕು. ನಂತರ ಅದನ್ನು ನೀರಿನಿಂದ ತೊಳೆದು ನಾಗದೇವರ ವಿಗ್ರಹಗಳಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಹತ್ತಿಯಿಂದ ಮಾಡಿದ ಬತ್ತಿಯನ್ನು ಕುಂಕುಮದಿಂದ ಅಲಂಕರಿಸಬೇಕು ಮತ್ತು ಹತ್ತಿಯಿಂದ ಮಾಡಿದ ಬಟ್ಟೆಯನ್ನು ನಾಗದೇವತೆಗಳ ವಿಗ್ರಹಗಳಿಗೆ ಅಲಂಕರಿಸಬೇಕು. ನಾಗದೇವತೆಗಳ ವಿಗ್ರಹಗಳ ಬಳಿ ಮಣ್ಣಿನ ಪಾತ್ರೆಯಲ್ಲಿ ಎಳ್ಳೆಣ್ಣೆ ಸುರಿದು 9 ಬತ್ತಿಗಳಿಂದ ದೀಪವನ್ನು ಹಚ್ಚಿ. ಈ 9 ಬತ್ತಿಗಳು 9 ಸರ್ಪದೇವತೆಗಳ ಸಂಕೇತವಾಗಿದೆ. ನಾಗದೇವತೆಗಳ ವಿಗ್ರಹಗಳ ಬಳಿ 9 ದೀಪಗಳು ಪ್ರತ್ಯೇಕವಾಗಿ ಇರಲಿ ಅಥವಾ 9 ದೀಪಗಳು ಸೇರಿ ಒಂದು ಒತ್ತಿಯಂತೆ ದೀಪವನ್ನು ಹಚ್ಚಬೇಕು. ಹಾಗೆಯೇ ನಾಗದೇವತೆಗಳ ಮೂರ್ತಿಗಳ ಪಾದಗಳಿಗೆ ಸುಗಂಧಭರಿತ ಪುಷ್ಪಗಳನ್ನು ಅರ್ಪಿಸಬೇಕು. ನೈವೇದ್ಯವಾಗಿ ಬೆಲ್ಲದ ತುಂಡನ್ನು ಜಿಲೇಡು ಎಲೆ ಅಥವಾ ವೀಳ್ಯದೆಲೆಯಲ್ಲಿ ಇಡಬೇಕು. ಅವಳಿ ನಾಗಗಳ ವಿಗ್ರಹಗಳಿಗೆ ಅಥವಾ ನಾಗದೇವತೆಗಳ ವಿಗ್ರಹಗಳಿಗೆ ಈ ವಿಧಾನವನ್ನು ಅನುಸರಿಸಿದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿರುವ ಎಲ್ಲಾ ರಾಹುಕೇತು ದೋಷಗಳು ನಿವಾರಣೆಯಾಗುತ್ತವೆ. ಜನ್ಮ ರಾಶಿಯಲ್ಲಿ ರೂಪುಗೊಂಡ ರಾಹುಕೇತು ದೋಷಗಳು ಸಹ ನಿವಾರಣೆಯಾಗುತ್ತವೆ. ಇದು ರಾಹು ಮತ್ತು ಕೇತುಗಳ ಪರಿಪೂರ್ಣ ಅನುಕೂಲಕ್ಕೆ ಕಾರಣವಾಗುತ್ತದೆ. ಜಾತಕದಲ್ಲಿ ಕಾಲಸರ್ಪದೋಷಗಳಿದ್ದರೆ ಆ ಕಾಲಸರ್ಪದೋಷಗಳು ನಿವಾರಣೆಯಾಗುತ್ತವೆ. ಹಾಗೆಯೇ ಸಾಲದ ಬಾಧೆ ತೊಲಗಲು, ತಲೆಮಾರುಗಳಿಂದ ಬರುತ್ತಿರುವ ಶಾಪ ತೊಲಗಲು, ಆರ್ಥಿಕ ಆರೋಗ್ಯ ಕೌಟುಂಬಿಕ ಸಮಸ್ಯೆಗಳೆಲ್ಲ ದೂರವಾಗಿ ಉತ್ತಮ ಲಾಭ ಪಡೆಯಲು ಪೂಜೆ ಮಾಡಬೇಕು. ಆದರೆ ಈ ವಿಶೇಷ ವಿಧಾನದಿಂದ ಪೂಜೆ ಮಾಡಬೇಕು ಎನ್ನುತ್ತಾರೆ ಆಧ್ಯಾತ್ಮಿಕ ಪಂಡಿತರು. ಈ ದಿನ ದೇಗುಲಕ್ಕೆ ಹೋಗುವಾಗ ಮೊದಲು ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ದೇಗುಲಕ್ಕೆ ತೆರಳಿ ಅರಿಶಿನ ಮಿಶ್ರಿತ ನೀರಿನಿಂದ ದೇಗುಲಕ್ಕೆ ಅಭಿಷೇಕ ಮಾಡಬೇಕು. ಅಂದರೆ ಅರಿಶಿನವನ್ನು ನೀರಿಗೆ ಸೇರಿಸಬೇಕು ಮತ್ತು ಅರಿಶಿನ ನೀರನ್ನು ಗಿಡದ ಮೇಲೆಲ್ಲ ಸಿಂಪಡಿಸಬೇಕು. ಅದರ ನಂತರ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮವನ್ನು ದಿಬ್ಬದ ಮೇಲೆ ಉದುರಿಸಿ ಆದ್ದರಿಂದ ಚಿಮುಕಿಸಲಾಗುತ್ತದೆ. ಹಾಗೆ ಚಿಮುಕಿಸಿದ ನಂತರ ಸಾಧ್ಯವಾದರೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಸುವಿನ ಹಾಲು ತುರಿದ ಬೆಲ್ಲ ಸೇರಿಸಿ ಹಾವಿನ ಆಕಾರದಲ್ಲಿ ಮಾಡಿ ಹಾವಿನ ಆಕಾರವನ್ನು ವೀಳ್ಯದೆಲೆಯಲ್ಲಿ ಹಾಕಿ ದಿಬ್ಬದ ಮೇಲೆ ಇಟ್ಟು ನಮಸ್ಕರಿಸಿ.
ಅದರ ನಂತರ ದಿಬ್ಬದ ಸುತ್ತಲೂ ಹೂವುಗಳಿಂದ ಅಲಂಕರಿಸಬೇಕು. ಹೂವಿನಿಂದ ಅಲಂಕರಿಸಿದ ನಂತರ ದಿಬ್ಬದ ಸುತ್ತಲೂ 21 ಸುತ್ತು ಅಥವಾ 11 ಸುತ್ತು 3 ಸುತ್ತುಗಳನ್ನು ಸುತ್ತಿ ಗುಡ್ಡದ ಬಳಿ ಸ್ವಲ್ಪ ಹಸುವಿನ ಹಾಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಅಲ್ಲದೆ ಪ್ರದಕ್ಷಿಣೆ ಮುಗಿದ ನಂತರ ಆ ಹುತ್ತದ ಮೇಲಿನ ಮಣ್ಣನ್ನು ನಿಮ್ಮ ಹಣೆ ಮತ್ತು ಕುತ್ತಿಗೆಗೆ ಧರಿಸಬೇಕು. ಇದನ್ನು ಧರಿಸುವಾಗ ಜೊತೆಗೆ ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ಹಣೆಗೆ ಮತ್ತು ಕುತ್ತಿಗೆಗೆ ಹಚ್ಚಿಕೊಳ್ಳಿ. ಹುತ್ತಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದರಿಂದ ತಲೆಮಾರುಗಳಿಂದ ಕಾಡುತ್ತಿರುವ ಸರ್ಪ ಶಾಪಗಳೆಲ್ಲವೂ ದೂರವಾಗುತ್ತವೆ. ಅದರೊಂದಿಗೆ ಎಲ್ಲಾ ಸಾಲಗಳು ಮತ್ತು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ನಾಗದೇವತೆಗಳ ಕೃಪೆಗೆ ಪಾತ್ರರಾಗಬಹುದು. ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕೆಂಪು ಬಟ್ಟೆ ಧರಿಸಿ ಮನೆ ಮತ್ತು ಪೂಜಾ ಮಂದಿರವನ್ನು ಸ್ವಚ್ಛಗೊಳಿಸಿ ಪೂಜಾ ಮಂದಿರದಲ್ಲಿ ಕಲಶ ಇಟ್ಟು ಅದರ ಮೇಲೆ ಕೆಂಪು ಬಟ್ಟೆ ಹಾಸಿ ಚಿತ್ರ ಹಾಕಬೇಕು. ನಾಗೇಂದ್ರ ಸ್ವಾಮಿ ಫೋಟೋಗಳು ಮತ್ತು ಪೂಜೆ ನೆರವೇರಿಸಬೇಕು. ಪೂಜೆಗೆ ಕೆಂಪು ಹೂಗಳನ್ನು ಬಳಸಬೇಕು. ಸ್ವಾಮಿಯ ಆಳವಾದ ಪೂಜೆಗೆ ಎಳ್ಳೆಣ್ಣೆಯನ್ನು ಬಳಸಬೇಕು. ಮನೆಯಲ್ಲಿ ಪೂಜೆ ಮುಗಿಸಿ ಗುಡಿಗೆ ಹೋಗಿ ಹಾಲು ಎರೆಯುತ್ತಾರೆ. ದೇಗುಲದಲ್ಲಿ ದೀಪ ಬೆಳಗಿಸಿ ಪೂಜೆ ನೆರವೇರಿಸಿ. ಪೂಜೆಯನ್ನು ಮುಗಿಸಿದ ನಂತರ ದಿನವಿಡೀ ಉಪವಾಸವಿರಬೇಕು ಮತ್ತು ರಾತ್ರಿ ಊಟ ಮಾಡಬೇಕು. ನಾಗದೇವತೆಗೆ ಪಂಚಾಮೃತ ಅಭಿಷೇಕ ಮಾಡಿದರೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಮನೆಯನ್ನು ಸ್ವಚ್ಛಗೊಳಿಸುವಾಗ ನೀರಿನಲ್ಲಿ ಉಪ್ಪು ಮತ್ತು ಗೋಮೂತ್ರವನ್ನು ಬೆರೆಸಿ. ಈ ನೀರಿನಿಂದ ಮನೆಯನ್ನು ಶುಚಿಗೊಳಿಸಬೇಕು. ಅಭಿಷೇಕವನ್ನು ಚಿನ್ನ ಅಥವಾ ಬೆಳ್ಳಿ ಅಥವಾ ತಾಮ್ರದಿಂದ ಮಾಡಿದ ಹಾವಿನ ಆಕಾರಕ್ಕೆ ಅಥವಾ ಹಿಟ್ಟಿನಿಂದ ಮಾಡಿದ ಹಾವಿನ ಆಕಾರಕ್ಕೆ ಮಾಡಬೇಕು. ಈ ಸಂದರ್ಭದಲ್ಲಿ ನವನಾಗ ನಾಮಸ್ತೋತ್ರವನ್ನು ಪಠಿಸಬೇಕು. ಸರ್ಪ ಸೂಕ್ತದೊಂದಿಗೆ ಪರಮೇಶ್ವರನನ್ನು ಪೂಜಿಸಿ ಮತ್ತು ಗಾಯತ್ರಿ ಮಂತ್ರವನ್ನು ಪಠಿಸಿ. ಅವಳಿ ಹಾವುಗಳಿಗೆ ಹಸಿ ಹಾಲಿನ ಅಭಿಷೇಕ ಮಾಡಿ ಹುತ್ತದ ನೈವೇದ್ಯವನ್ನು ಅರ್ಪಿಸುವುದರಿಂದ ಕಾಳಸರ್ಪದೋಷ ಸರ್ಪದೋಷಗಳು ಕಡಿಮೆಯಾಗುತ್ತವೆ. ಮನೆಯಲ್ಲಿ ಪೂಜೆಯ ನಂತರ ಶಿವ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಹೊತ್ತು ಸೇವೆ ಮಾಡಿ. ಈ ದಿನದಂದು ಮಾಡಬೇಕಾದ ಕೆಲಸಗಳು: ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಿ, ಸ್ವಚ್ಛ ಸ್ನಾನ ಮಾಡಿ, ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಉಪವಾಸವನ್ನು ಆಚರಿಸಬೇಕು. ಈ ದಿನದಂದು ಮಾಡಬಾರದ ಕೆಲಸಗಳು: ಭೂಮಿಯನ್ನು ಅಗೆಯಬೇಡಿ, ಗುಡ್ಡಗಳನ್ನು ಹಾಳು ಮಾಡಬೇಡಿ, ಹಾವುಗಳನ್ನು ಹಿಂಸಿಸಬೇಡಿ, ಮಾಂಸ ತಿನ್ನಬೇಡಿ, ಮದ್ಯಪಾನ ಮಾಡಬೇಡಿ. ಕೃಷಿ ಕೂಲಿಕಾರರು ಇಂದು ಹೊಲಗಳಲ್ಲಿ ಕೆಲಸ ಮಾಡುವುದಿಲ್ಲ, ನೇಗಿಲು ಬಳಸುವುದೇ ಇಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಹರಹರ ಮಹಾದೇವ ಎಂದು ಕಾಮೆಂಟ್ ಮಾಡಿ.